ಹಲವು ಚಿಂತಿ ಒಳಗಿದ್ದವರನ್ನ ಕಂಡ್ಯ ಶಿವನ ಚಿಂತಿ ಒಳಗಿದ್ದವರನ್ನ ನಾ ಕಾಣೆ ನಂದ ಅಂಬಿಗರ ಚೋಡೈ ಮುತ್ಯ. ಹೌದು ಹೌದು. ಯಾಕತ್ತೆ ಕೇಳಿದ್ರ ನಂದುವಣ್ಣ, ಯಾಕ್ರಿಪ್ಪ ಇವತ್ತು ನಾವಾಲೆ ನೀವಾಲೆ ಹುಟ್ಟು ಬಂದಿದಪ್ಪ ಅಂತ ಕೇಳಿದ್ರ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ತಿರುಗಿ ತಿರುಗಿ ಈ ಕೊನೆಯದಾಗಿ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟು ಬಂದಿದಪ್ಪ ಅಂತ ಕೇಳಿದ್ರ ಆ ಭಗವಂತ ಮಾನವ ಜನ್ಮಕ್ಕ ಹುಟ್ಟು ಬಂದಿರತಕ್ಕಂತ ಮನುಷ್ಯರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟ. ಹೌದು ಹೌದು, ಕೊಟ್ಟನಲ್ರಿಪ್ಪ. ಎಂತ ಜ್ಞಾನ ಕೊಟ್ಟನ? ವಿಶೇಷವಾದಂತ ಜ್ಞಾನ. ನಾವು ನಿನ್ನೆ ಏನು ಮಾಡಿದ್ವು ಅನ್ನೋದು ನೆನಪದ, ನಾಳೆಗೆ ಏನ್ ಮಾಡ್ಬೇಕನ್ನೋದು ಅರುವುದ ನಂದೋಣ. ಹೌದು, ಇಂತ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟರು ಸಹಿತ ಈ ಮಾನವ ಜನ್ಮಕ್ಕೆ ಹುಟ್ಟು ಬಂದಿರತಕ್ಕಂಥವ್ರು ನಾವು ನೀವು ಏನ್ ಮಾಡಕತ್ತೇರಿಪ್ಪ? ಪ್ರತಿನಿತ್ಯ ಹೆಂಡ್ರ ನನ್ನವ್ರು, ಮಕ್ಕಳು ನನ್ನವ್ರು, ಹೊಲ ನಂದು, ಮನಿ ನಂದತ್ತಿ ಹೇಳಿ 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 ಈ ಮೂರು ಮಳ ಶರೀರ ಇದ್ರಾಗೆ ನಶಿಸಿ ಹೋಗತ್ತ ನಂದುವಣ್ಣ. ಹೌದು, ಬೀರ್ ದೇವ್ರ ಬಗ್ಗೆ, ಮುತ್ಯ ಮಾಳಿಂಗರಾಯನ ಬಗ್ಗೆ, ಅಮೋಘ ಸಿದ್ದನ ಬಗ್ಗೆ, ರೇವಣ ಸಿದ್ದನ ಬಗ್ಗೆ, ಆ ಪರಮಾತ್ಮನ ಬಗ್ಗೆ ಚಿಂತೆ ಮಾಡೋರು ಯಾರು ಇಲ್ಲತ್ತಿ ಹೇಳಿ ಹೇಳಿ ನೇರ ನಿಷ್ಠಾರ ಕವಿಗಾರ ಆಗಿರ್ತಕ್ಕಂಥವ ಹಿಂಗ ಬರೆದಿಟ್ಟೆ ನಂದುವಣ್ಣ. ಹೌದಲ್ರಿಪ್ಪ. ಇಲ್ಲಿ ನಂದುವಣ್ಣ ಗುರುವಿನ ಬಗ್ಗೆ ಚಿಂತೆ ಮಾಡಿದ್ರ ಏನಾಗ್ತದ? ಆ ಭಗವಂತ ಎಂತ ಕಷ್ಟ ಕಾಲದಾಗಾದ್ರು ಹೆಂಗ ಬಂದ ಕೈ ಹಿಡಿತಾನ? ಹೆಂಗ್ ಹಿಡಿತೇನ್ರಿಪ್ಪ? ನಿಮಗೆ ಎಲ್ಲರಿಗೂ ಗೊತ್ತದ, ಪುಣ್ಯಾತ್ಮರ ಶ್ರೇಷ್ಠ ಸಂತ ಅನಿಸ್ಕೊಂಡು ಹೋದ ಯಾರು? ಯಾರು? ಕಬೀರ್ ದಾಸ ಅಂತ ಬರ್ತಾರ. ಹೌದು ಹೌದು, ಕಬೀರ್ ದಾಸ ಅನ್ನುವಂತ ಶ್ರೇಷ್ಠ ಸಂತ ಅನಿಸ್ಕೊಂಡು ಹೋದ. ಕಾಶಿ ಪಟ್ಟಣದಾಗ ಕಬೀರ್ ದಾಸಗೊಬ್ಬ ಮಗ ಇದ್ದ. ಏನ್ ಮಾಡ್ತಿದ್ರಿಪ್ಪ? ಕಾಶಿ ಪಟ್ಟಣದಾಗ ಕಬೀರ್ ದಾಸ ಮತ್ತ ಅವನ ಹೆಂಡತಿ, ಅವನ ಮಗನ ಹೆಸರು ಕಮಲ ದಾಸ, 3 ಮಂದಿ ಸಂಸಾರ ಮಾಡ್ತಿದ್ರು. ಬಡತನ ಮನ್ಯಾಗ ಹುಟ್ಟು ಬಂದಿದ್ರು. ಹೌದು, ಬಡತನ ಮನ್ಯಾಗ ಹುಟ್ಟು ಬಂದ ಬಳಕ ನಂದುವಣ್ಣ ಏನಾಯ್ತು? ಒಂದು ಕಾಲಕ್ಕ ಪಂಡರಿಪುರದ ಪಾಂಡುರಂಗನ ಭಕ್ತರ ಪಾಂಡುರಂಗನ ದಿಂಡೆ ಪಾಂಡುರಂಗನ ಭಕ್ತಿ ಮಾಡ್ಕೊಂಡು ವಿಠಲ ವಿಠಲ ಪಾಂಡುರಂಗ ವಿಠಲ, ಹೌದು ವಿಠಲ ವಿಠಲ ಪಾಂಡುರಂಗ ವಿಠಲ ಅಂತ ತಿಳ್ಕೊಂಡು ರಾತ್ರಿ 10 ಗಂಟೆ ಟೈಮ್ ಆಗ್ಯದ. ಕಾಶಿ ಪಟ್ಟಣದಾಗ ಬಂದು ಸೇರಿದ್ರು ಪುಣ್ಯಾತ್ಮರೇ. ಹೌದು ಹೌದು, ಕಾಶಿ ಪಟ್ಟಣದಾಗ ಬಂದು ಸೇರ್ಕೊಂಡು ಮನಿ ಮನಿ ತಿರುಗಾಡಿ ಹೇಳ್ತಾರ, ಏನತ್ತ? ನಾವು ಪಂಡರಿಪುರದ ಪಾಂಡುರಂಗಕ್ಕೆ ಹೋಗುವಂತ ಭಕ್ತರಿದ್ದೀವಿ. ಪಾಂಡುರಂಗನ ದಿಂಡೆ ಹೊಡ್ಕೊಂಡು ನಾವು ಹೊಂಟಿದವು. ನಮಗ ಹೊಟ್ಟೆ ಹಸದು ಒಂದು ಹೊತ್ತು ಊಟ ಹಾಕ್ರು. ಚಂತನ ನಾವು ಬರಗಾಲಲ್ಲಿ ತಿರುಗಾಡಿ ನಮ್ಮ ಕಾಲಿಗೆ ಗುಳ್ಳಿ ಬಂದವ, ಕಾಲು ಉರ್ಲಿಗತ್ತವ. ನಮ್ಮ ತಲೆ ಬಿಸಿಲಾಗ ತಲೆ ಉರ್ಲಿಗತ್ತ. ನಮ್ಮ ತಲೆಗೆ ಕಾಲಿಗೆ ಜರ ಎಣ್ಣೆ ಹಚ್ಚಿ ನಮ್ಮ ಮೈ ತೊಳಿರತ್ತಿ ಹೇಳಿ ಪಾಂಡುರಂಗನ ಭಕ್ತರು ಹೇಳಿದ್ರು. ಪಾಂಡುರಂಗನ ಭಕ್ತರು ಹೇಳಿದ್ರು ಪುಣ್ಯಾತ್ಮರೇ. ಕಾಶಿ ಪಟ್ಟಣದಾಗ ಯಾರು ಅವರಿಗೆ ಮೈಗೆ ಹಚ್ಕೋಲಿಲ್ಲ. ಹೌದು ಹೌದು, ಆ ಕಾಲಕ್ಕೆ ಒಬ್ಬ ಹಿರಿ ಮನುಷ್ಯ ಕರೆದು ಏನ್ ಹೇಳ್ದ? ಏನ್ ಹೇಳಿದ್ರಿಪ್ಪ? ಈ ಕಾಶಿ ಪಟ್ಟಣದಾಗ ನಿಮಗೆ ಯಾರೋ ಒಂದು ಚೆರಗಿ ನೀರು ಕೊಡಲ್ಲ, ಒಂದು ಹೊತ್ತು ನಿಮಗೆ ಯಾರೋ ಊಟ ಕೊಡಲ್ಲ. ನೀವು ಹೊಟ್ಟೆ ತುಂಬಾ ಉಣ್ಬೇಕಾಗಿತ್ತೆ, ಕರೆ ಆಗಿತ್ತಪ್ಪ ಅಂತ ಕೇಳಿದ್ರ ಈ ಕಾಶಿ ಪಟ್ಟಣದಾಗ ಕಬೀರ್ ದಾಸ ಅಂತ ಅದಾನ. ಹೌದು ಹೌದು, ಕಬೀರ್ ದಾಸನ ಮನೆಗೆ ನೀವು ಹಿಂಗೆ ಹೋದ್ರಪ್ಪ ಅಂತ ಕೇಳಿದ್ರೆ ಕಬೀರ್ ದಾಸನ ಮನೆ ನಿಮಗೆ ಸಿಗುತ್ತದ. ಆ ಕಬೀರ್ ದಾಸನ ಮನೆಗೆ ಹೋದ್ರಪ್ಪ ಅಂತ ಕೇಳಿದ್ರೆ ನಿಮ್ಗೆ ಹಚ್ಚುಗೋಲಕ್ಕೆ ಎಣ್ಣೆನೂ ಬರ್ತದ, ಉಳ್ಳುಕ ಆಹಾರನು ಸಿಗುತ್ತ ಅಂತೇಳಿ ಹಿರಿ ಮನುಷ್ಯ ಹೇಳ್ದ ಪುಣ್ಯಾತ್ಮರೇ. ಅವಾಗ ಏನ್ ಮಾಡಿದ್ರಿಪ್ಪ ಭಕ್ತರು? ಪಂಡರಿಪುರದ ಪಾಂಡುರಂಗನ ದಿಂಡೆ ತಗೊಂಡು ವಿಠಲ ವಿಠಲ ಪಾಂಡುರಂಗನ ವಿಠಲ ಅನ್ಕೋತ ಎಲ್ಲಿಗೆ ಹೋದ್ರು? ಎಲ್ಲಿಗೆ ಹೋದ್ರಿಪ್ಪ? ಕಬೀರ್ ದಾಸನ ಮನೆಗೆ ಹೋದ್ರು. ಕಬೀರ್ ದಾಸ ಮತ್ತ ಅವನ ಹೆಂಡತಿ ಮತ್ತ ಮಗ ಕಮಲ ದಾಸ್ ಮನ್ಕೊಂಡಿದ್ರು ಪುಣ್ಯಾತ್ಮರೇ. ರಾತ್ರಿ 11 ಗಂಟೆ ಟೈಮ್ ಆಗಿತ್ತು. ಹೌದು ಹೌದು, ಮನೆ ಮುಂದೆ ಹೋಗಿ ಕಬೀರ ಎಲ್ಲಿದ್ದು ಹೊರಗೆ ಬಾ ಕಬೀರ ದಾಸ ಅಂತ ಪಂಡರಪುರದ ಪಾಂಡುರಂಗನ ಭಕ್ತರ ಕರೆದ ಬಳಕ ಏನ್ ಮಾಡಿದ್ರಿಪ್ಪ ಕಬೀರ ದಾಸ? ಕಬೀರ ದಾಸ ಮತ್ತ ಕಮಲ ದಾಸ ಕಬೀರ ದಾಸನ ಹೆಂಡತಿ ಹೊರಗೆ ಬಂದ ಬಳಕ ಪಂಡರಿಪುರದ ಪಾಂಡುರಂಗನ ಭಕ್ತರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು ಪುಣ್ಯಾತ್ಮರೇ. ಹೌದು, ನಮಸ್ಕಾರ ಮಾಡಿದ ಬಳಕ ಪಾಂಡುರಂಗನ ಭಕ್ತರ ಕಬೀರ ದಾಸಗೊಂದು ಮಾತು ಹೇಳ್ತಾರ, ಏನತ್ತ? ನಾವು ಚಂದನ ಬಿಸಿಲಾಗ ಬೆರಗಾಲಲ್ಲಿ ತಿರುಗಾಡ್ಕೋತ ಹೈರಾಣಾಗ ಬಂದೀವಿ. ನಮ್ಮ ಕಾಲು ಉರ್ಲಿಗತ್ತದ, ಮ್ಯಾಗ ತಲೆಗೆ ಬಿಸಿಲು ಬಡದ ನಮ್ಮ ತಲೆ ಸುಡ್ಲಾಗತ್ತದ. ಹೌದು, ನಮಗ ಕಾಲಿಗೆ ಎಣ್ಣೆ ತಂದು ಹಚ್ಚಿರಿ, ತಲೆಗೆ ಎಣ್ಣೆ ತಂದು ಹಚ್ಚಿರಿ, ನಮಗ್ ಉಳ್ಳಕ್ ಒಂದು ಹೊತ್ತು ಊಟ ಹಾಕ್ರಿ ಅಂತ ಹೇಳ್ದ ಬಳಕ ಅವಾಗ ಏನ್ ಮಾಡ್ತಾನ್ರಿಪ್ಪ ಕಬೀರ ದಾಸ? ಕಬೀರ ದಾಸನ ಹೆಂಡತಿ ಕಣ್ಣಾಗ ನೀರು ಬಂದು ಪುಣ್ಯಾತ್ಮರೇ. ಹೌದು ಹೌದು, ನಮಗ ಹುಟ್ಟಲಕ್ಕ ಒಬ್ಬ ಮಗ ಕಮಲ ದಾಸ್ ಅನ್ನುವಂತ ಮಗ ಹುಟ್ಟ್ಯಾನ. ನಾವು ಬಡತನ ಸಂಸಾರದಾಗ ಇದ್ದೀವಿ. ನಮಗೆ 3 ದಿನ ಆಯ್ತು ಊಟ ಸಿಕ್ಕಿಲ್ಲ. ಹೌದು ಹೌದು, ನಮಗೆ 3 ದಿನ ಆಯ್ತು ಊಟ ಸಿಕ್ಕಿಲ್ಲ. ತಾಯಿ ತಂದೆ ಮಗ ಕುಡ್ಕೊಂಡು ಮನುಷ್ಯ ಒಂದೊಂದು ಚೆರಗಿ ನೀರು ಕುಡಿದು ನಾವೇ ಮಕ್ಕೊಂಡಿದ್ವು. ಖಾಲಿ ಹುಟ್ಟಿಲಿ ನಮ್ಮ ಮನೆಗೆ ಬಂದಿರಲು ಭಗವಂತ ಅಂತ ತಿಳ್ಕೊಂಡು ಯಾಕಾಗಲ್ಲಕ್ಕ ಮನೆಗೆ ಬರತ್ತಿ ಹೇಳಿ ಮನ್ಯಾಗ ಕರ್ಕೊಂಡು ಪುಣ್ಯಾತ್ಮರ ಕೈಕಾಲ ತಕ್ಕೊಳಕ ನೀರು ಕೊಟ್ಟಿ ಒಲಿ ಮ್ಯಾಲ ಒಯ್ದಿ
ನೀರ್ ಕಾಯಿಸ್ಲಿಕ್ಕೆ ಇಟ್ರು ಪುಣ್ಯಾತ್ಮರಿ. ಅವಾಗ ಕಬೀರ ದಾಸ ಹೆಂಡತಿ ಕರೆದ ಕೇಳ್ತಾನ, ಏನತ್ತ? ನಾ ಮತ್ತ ನನ್ನ ಮಗ ಹೋಗಿ ಊರಾಗ ಯಾರ ಕೈಲಾರೆ ಬ್ಯಾಳಿ ಬೆಲ್ಲ ಹಿಟ್ಟ ಇಸ್ಕೊಂಡು ಬರ್ತೀವಿ, ಪಂಡರಿಪುರದ ಪಾಂಡುರಂಗನ ಭಕ್ತರಿಗೆ ಊಟ ಹೋಳಿಗೆ ಮಾಡಾಗತ್ತಿ ಹೇಳಿ ಹೊರಗೆ ಹೋದ್ರು ಪುಣ್ಯಾತ್ಮರೇ. ಹೌದು ಹೌದು. ಕಾಶಿ ಪಟ್ಟಣದಾಗ ಮನಿ ತಿರುಗಾಡಿದ್ರು. ಹೌದು, ಕಾಶಿ ಪಟ್ಟಣದಾಗ ಮನಿ ತಿರುಗಾಡಿದ್ರು. ನನ್ನ ಮನೆಗೆ ಪಂಡರಿಪುರದ ಪಾಂಡುರಂಗನ ದಿಂಡೆ ಬಂದ ಪಾಂಡುರಂಗನ ಭಕ್ತರು ಬಂದಾರ, ಅವ್ರಿಗೆ ಹೋಳಿಗೆ ಮಾಡೋ ಊಟ ಮಾಡಿಸ್ಬೇಕಾಗ್ಯದ. ನಮಗೊಂದು ಕಿಲೋ ಬ್ಯಾಳೆ ಕೊಡ್ರಿ, 2 ಕಿಲೋ ಬೆಲ್ಲ ಕೊಡ್ರಿ, 1 ಸೇರ್ ಹಿಟ್ಟು ಕೊಡ್ರಿ ಅಂತ ಮನಿ ತಿರುಗಾಡಿ ಕೇಳಿದ್ರು. ಆ ಕಾಲಕ್ಕ ಕಾಶಿ ಪಟ್ಟಣದಾಗ ಇದ್ದಿರ್ತಕ್ಕಂತ ಜನರು ಹೇಳ್ತಾರ, ಏನತ್ತ? ಏ ಹುಚ್ಚು ಕಬೀರ, ನೀನೇ 3 ದಿನ ಆಯ್ತು ಉಪವಾಸ ಬಿದ್ದಿ, ಇನ್ನು ಹೊಟ್ಟಿಗೆ ಕೂಳ ಕಂಡಿಲ್ಲ. ಇದೆಲ್ಲ ಕಾಶಿ ಪಟ್ಟಣದಾಗ ಪಾಂಡುರಂಗನ ಭಕ್ತರಿಗೆ ಊಟ ಹಾಕ್ತು, ಹೊಳ್ಳಿ ವಾಪಸ್ ಮನಿಗೆ ಹೋಗತ್ತೆ ಬೈದ್ ಹಚ್ಕೊಡಿದ್ರು ಪುಣ್ಯಾತ್ಮರಿ. ಅವಾಗ ಏನ್ ಮಾಡ್ತಾನ್ರಿಪ್ಪ ಕಬೀರ? ಬೈದ್ ಹಚ್ಕೊಡ್ದ ಮೂಲಕ ನನ್ನ ಮನೆಗೆ ಬಂದಿರ್ತಕ್ಕಂತ ಭಕ್ತರಿಗೆ ನಾವು ಊಟ ಮಾಡಿ ಹಚ್ಕೊಟ್ಬೇಕಂತ ತಿಳ್ಕೊಂಡು ಕಬೀರ ದಾಸ ಮತ್ತ ಮಗ ಕಮಲ ದಾಸ ಕೂಡ್ಕೊಂಡು ಎಲ್ಲಿಗೆ ಹೋದ್ರು? ಎಲ್ಲಿಗೆ ಹೋದ್ರಿಪ್ಪ? ಶೆಟ್ಟಿ ಸೌಕಾರನ ದುಕಾನಕ್ಕೆ ಹೋದ್ರು. ಹೌದು ಹೌದು. ಕಾಶಿ ಪಟ್ಟಣದಾಗ ದೊಡ್ಡ ದುಕಾನ ಶೆಟ್ಟಿ ಸಾವುಕಾರದ ಕಿರಾಣಿ ಅಂಗಡಿ ಇತ್ತು ನಂದವಣ್ಣ. ಹೌದು. ಶೆಟ್ಟಿ ಸಾವುಕಾರನ ದುಕಾನಕ್ಕೆ ಹೋಗಿ ಬಾಗಲ ಕೊಂಡಿ ಮುರಿದಿ ಅವ್ರಿಗೆ ಭಕ್ತರಿಗೆ ಎಷ್ಟು ಊಟ ಮಾಡಿಸ್ಬೇಕು ನೋಡು. 1 ಕಿಲೋ ಬ್ಯಾಳಿ, 1 ಸೇರ್ ಹಿಟ್ಟ, ಹೌದು, 1 ಕಿಲೋ ಬೆಲ್ಲ ಅಟ್ಟೆ ತಗೊಂಡು ತಂದಿ ಕಬೀರದಾಸು ಹೊರಗೆ ಬಂದ. ನಡಿ ಮಗ ಹೋಗಿ ಭಕ್ತರಿಗೆ ಊಟ ಮಾಡ್ಸ ಮತ್ತೆ ತಂದಿ ಹೇಳಿದ ಬಳಕ ಮಗ ಸಣ್ಣವ ಕಮಲದಾಸು ತಂದಿಗೊಂದು ಮಾತು ಹೇಳ್ತಾನ, ಏನತ್ತ? ಯಪ್ಪ, ನಾವೇನೋ ನಮ್ಮ ಸ್ವಾರ್ಥದ ಸಲಕ ಕಳ್ತನ ಮಾಡ್ಕೊಂಡು ಹೋಗಲಾಗಿದ್ದೆವು. ಹೌದು, ಇವತ್ತಿನ ದಿನ ನಾವು ಶೆಟ್ಟಿ ಸಾವುಕಾರ ದುಕಾನದ ಬ್ಯಾಳಿ ಬೆಲ್ಲ ಹಿಟ್ಟೆಲ್ಲ ಕಳ್ತನ ಮಾಡ್ಕೊಂಡು ಹೋಗಬೇಕಾರೆ ನಾಳಿನ ದಿನ ಹೊತ್ತು ಒಡಾಟಿಗೆ ಯಾರ ಕಳ್ಳರ ಬಂದು ಶೆಟ್ಟಿ ಸಾವುಕಾರನ ದುಕಾನ ಕಳ್ತನ ಮಾಡ್ಕೊಂಡು ಹೋದ್ರಪ್ಪ ಅಂತ ಕೇಳಿದ್ರ ಪಾಪಕ ಗುರಿ ನಾವು ಆತೀವಿ. ಹೌದು ಹೌದು. ಜರ ನಿಂದ್ರು ನಾವು ಕಳತನ ಮಾಡ್ಕೊಂಡು ಹೋಗತ್ತೀವಿ, ಬಾಕಲು ಮುಚ್ಚುಗೋರಿ ಸೌಕಾರ ಅಂತ ಹೇಳಿ ಸೌಕಾರ ಹೋಗಿ ಹೇಳಿ ಬರ್ತೀನಿ ಅಂತೇಳಿ ಮಗ ಕಮಲದಾಸ್ ಹೇಳ್ತಿದ್ದ ಪುಣ್ಯಾತ್ಮರೇ. ಅವಾಗ ಏನಾಯ್ತ್ರಿಪ್ಪ ಮುಂದ? ಮಗನಿಗೊಂದು ಮಾತು ಹೇಳ್ದ ಕಬೀರದಾಸ, ಏನತ್ತ? ಏ ಮಗ, ನೀ ಏನ್ ಹುಚ್ಚಿದ್ದು? ಇವತ್ತಿನ ದಿನ ನಾವು ಕಳತನ ಮಾಡ್ಕೊಂಡೆ ಅಂದ ಬಳಕ ಶೆಟ್ಟಿ ಸೌಕಾರ ನಮಗೆ ಬಿಟ್ಟಾನೇನು? ಹೌದು, ನಡಿ ಹಂಗೆ ಹೋಗ ಮತ್ತೆ ಹೇಳಿದ ಬಳಕ ಬ್ಯಾಡಪ್ಪ, ನಾವು ಪಾಪಕ್ಕೂ ಗುರಿ ಆಗ್ತೀವಿ, ಹೋಗಿ ಶೆಟ್ಟಿ ಸೌಕಾರ ಹೇಳಿ ಬರ್ತೀನಿ ಅಂತ ಹೇಳಿದ ಬಳಕ ಏನಾಯ್ತ್ರಿಪ್ಪ ಮುಂದ? ಶೆಟ್ಟಿ ಸಾವುಕಾರ ಮುಂದಿನ ಬಾಗಿಲು ಹಾಕೊಂಡು ಹಿಂದಿನ ಬಾಗಿಲೇ ಬಂದ ಅದೇ ಅಂಗಡಿಯಾಗ ಮಕ್ಕೊಂದಿದ್ದ ನಂದುವಣ್ಣ. ಹೌದು, ಅದೇ ಅಂಗಡಿಯಾಗ ಮಕ್ಕೊಂದಿದ್ದ ಬಳಕ ಹೋಗಿ ಮಗ ಕಮಲದಾಸ ಹೋಗಿ ಶೆಟ್ಟಿ ಸಾವುಕಾರಗ ಹಿಂಗ ಮೈ ಮ್ಯಾಗ 2 ಸರ್ತಿ ಬಡದಿ ಹೇಳಿದಾಗ, ನಿಮ್ಮ ದುಕಾನದಾಗ 1 ಕಿಲೋ ಬ್ಯಾಳಿ, 1 ಕಿಲೋ ಬೆಲ್ಲ, 1 ಸೇರ್ ಹಿಟ್ಟು ಕಳ್ತನ ಮಾಡ್ಕೊಂಡು ಹೊರಗತ್ತೀವಿ, ನಿಮ್ಮ ದುಕಾನ ಮುಚ್ಚುಗೋರಿ ಸಾವುಕಾರ ಅಂತ ಹೇಳಿ ಹೌದು ಹೊಳ್ಳಿ ಓಡ ಬರ್ತಾನ. ಶೆಟ್ಟಿ ಸಾವುಕಾರ ಮಗ ಕಮಲದಾಸನ ಕಾಲು ಹಿಡಿದು ಜಗದ್ ಬಿಟ್ಟ. ಹೌದು ಹೌದು. ಹೊಳ್ಳಿ ಓಡ ಬರ್ಬೇಕಂತ ಶೆಟ್ಟಿ ಸಾವುಕಾರ ಮಗ ಕಮಲದಾಸನ ಕಾಲು ಹಿಡಿದು ಜಗದ. ಕಾಲು ಹಿಡಿದು ಜಗದ ಬಳಕ ಜಾಡಿಸಿ ಕಮಲದಾಸ ಬಿದ್ದು ನಂದುವಣ್ಣ. ಏನಾಯ್ತು? ಕಮಲದಾಸಂದು ಕುತ್ತಿಗೆ ರುಂಡ ಅಂತಕ್ಕಂಥದ್ದು ಹೊರಗಾಯ್ತು, ದೇಹ ಪೂರ ಒಳಗಾಯ್ತು. ಹೌದು ಹೌದು. ಕಮಲದಾಸನ ರುಂಡ ಎಲ್ಲ ಹೊರಗೆ ಬಿತ್ತು, ದೇಹ ಒಳಗಾಯ್ತು. ಅವಾಗ ತಂದಿಗೆ ಹೋದ್ರಿ ಮಾತು ಕೇಳ್ತಾನ, ಏನತ್ತ? ಯಪ್ಪ ಬಾಕಲು ಮುಚ್ಚು, ಶೆಟ್ಟಿ ಸಾವುಕಾರನ ಮಾರಿ ನೋಡ್ದಪ್ಪ ಅಂತ ಕೇಳಿದ್ರೆ ನಾಳೆಗೆ ಕಾಶಿ ಪಟ್ಟಣದಾಗ ನಮಗೆ ಕಿಮ್ಮತ್ ಹೋಗ್ತದ, ಬಾಕಲು ಮುಚ್ಚತೆ ಹೇಳಿದ ಮೂಲಕ ತಂದಿ ಕಬೀರಾಗಿರ್ತಕ್ಕಂಥ ಬಾಕಲು ಮುಚ್ಚದ ಪುಣ್ಯಾತ್ಮರ ರುಂಡ ಹೊರಗಾಯ್ತು, ದೇಹ ಒಳಗಾಯ್ತು. ದೇಹ ಒಳಗಾಯ್ತು. ಶೆಟ್ಟಿ ಸಾವುಕಾರ ಸಿಟ್ಟಿಗೇರನ್ನ ಮಾತು ಹೇಳ್ದ, ಏನತ್ತ? ಏ ಸುಳಿ ಮಕ್ಕಳೇ, ಯಾವ್ರವ್ರು ಇದ್ದೀರು, ನನ್ನ ದುಕಾನಕ್ಕೆ ಕಳತನ ಮಾಡಿ ಬಂದಿರಲ್ಲ, ನಿಮಗೆ ಇವತ್ತು ಬಿಡಲತ್ತೆ ಸಿಟ್ಟಿಗೇರಿ ಕಾಲ್ ಹಿಡ್ಕೊಂಡು ಕೂತ. ಹೌದು. ಮಗ ಕಮಲದಾಸ ಕಬೀರದಾಸಗೊಂದು ಮಾತು ಹೇಳ್ತಾನ, ಏನತ್ತ? ಯಪ್ಪ ಏನ್ ವಿಚಾರ ಮಾಡ್ಲಾಗತ್ತಿದ್ವು? ಇಂಥವ್ರ ಮನೆಗೆ ನಾವು ಕಳತನ ಮಾಡೋದಕ್ಕೆ ಬಂದಿದ್ವಪ್ಪ ಅಂತ ಕೇಳಿದ್ರೆ ನಾಳಿನ ದಿನ ಕೆಟ್ಟ ಕಲಿಯುಗದಾಗ ನಮಗೆ ಕಿಮ್ಮತ್ ಹೋಗ್ತದ. ಹೌದು ಹೌದು. ನಿನ್ನ ಕೈಯಾಗ ಹತಾರದ ಹತಾರ ತಗೊಂಡು ರುಂಡ ಹೊಡ್ಕೊಂಡು ನಾನು ರುಂಡ ಇಲ್ಲೇ ಕಡಬೇಡ, ನಾನು ರುಂಡ ತಗೊಂಡು ಮನೆಗೆ ಹೋಗು. ಆ ಶೆಟ್ಟಿ ಸಾವುಕಾರನ ದೇಹ ಹೆಂಗ ಕೂನ ಹಿಡಿತಾನ, ಕೂನ ಹಿಡಿಲತ್ತೆ ಮಗ ತಂದಿ ಹೇಳ್ತಿದ್ದ ಪುಣ್ಯಾತ್ಮರಿ. ಮುಂದೆ ಏನಾಯ್ತ್ರಿಪ್ಪ? ಮಗ ತಂದಿ ಹೇಳಿದ ಬಳಕ ಹಡೆದಿರ್ತಕ್ಕಂತ ಕಳ್ಳ ರುಂಡು ಹೊಡಿಬೇಕಂದ್ರೆ ನಂಗೆ ನಂದುವಣ್ಣ ಅವನಿಗೆ ಎಷ್ಟು ತ್ರಾಸ ಆಲಕ್ಕಿಲ್ಲ. ಹೌದು, ಹಡೆದಿರ್ತಕ್ಕಂತ ಕಳ್ಳಿಗೆ ರುಂಡು ಹೊಡಿಬೇಕಂದ್ರೆ ಎಷ್ಟು ತ್ರಾಸ ಆಲಕ್ಕಿಲ್ಲ. ಬಂದಿದ ಬರ್ಲಿ ಆ ಪಾಂಡುರಂಗನ ದಯ ನನ್ನ ಮ್ಯಾಲ ಇರ್ಲತ್ತೆ ತಿಳ್ಕೊಂಡು ಏನ್ ಮಾಡ್ದ? ತಂದೆ ಕಬೀರದಾಸ ಕಮಲದಾಸನು ಕೂದಲ ಕೈಯಾಗ ಹಿಡಿದು ಹತಾರ ತಗೊಂಡು ರುಂಡ ಹೊಡೆದ ಪುಣ್ಯಾತ್ಮರ. ರುಂಡ ಅವನ ಕೈಯಾಗ ಬತ್ತು, ದೇಹ ಶೆಟ್ಟಿ ಸಾವುಕಾರ ಅಂಗಡಿಯಾಗ ಬಿತ್ತು. ಹೌದು ಹೌದು. ಓಡ್ಕೋತ ಹಂಗೆ ಮನಿಗೆ ಹೋಗಿ ಹೌದು ಮಗನ ರುಂಡ ಒಯ್ದು ನೆಲುವು ಮ್ಯಾಲ ಇಟ್ಟಿ
ಏನ್ ಮಾಡ್ದ ಮಗನ ರುಂಡ ಒಯ್ದು ನೆಲೆ ಮೇಲೆ ಇಟ್ಟು ಹೆಣತಿಗೊಂದು ಮಾತು ಹೇಳ್ತಾನ. ಏನತ್ತ ಹಿಂಗ ಇದು ನನ್ನ ಮಗನ ರುಂಡ ಅದ, ನನ್ನ ಮಗನ ಜೀವ ಹೊಡೆದ ಶೆಟ್ಟಿ ಸಾವುಕಾರ ಮನಿ ಕಳತನ ಮಾಡ್ಕೊಂಡಿ ಹಾ ಬ್ಯಾಳಿ ಬೆಲ್ಲ ಹಿಟ್ಟು ತಂದಿನ ಹೊಟ್ಟೆ ನಿನ್ನ ಕಣ್ಣಾಗ ನೀರು ಬರಬಾರ್ದು. ನಮ್ಮ ಮನೆಗೆ ಸಂತರ ಬಂದಾರ, ಹೌದು ಹೌದು ನಮ್ಮ ಮನೆಗೆ ಸಂತರ ಬಂದಾರ, ಹೊಟ್ಟೆ ನಿನ್ನ ಕಣ್ಣಾಗ ನೀರು ಬರಬಾರ್ದು, ನಕ್ಕೋತ ಅಡಿಗೆ ಮಾಡು. ಏನಾರ ನೀ ಕಣ್ಣೀರು ಹಾಕದಪ್ಪ ತೆಕ್ಕಿದ್ರೆ ಇದು ಪಾಂಡುರಂಗನ ಮೇಲೆ ಆಣಿ ಆದಿತ್ತು ನೋಡು ಅಂತ ಹೇಳಿ ಹೌದು ಕಬೀರದಾಸ ಹೆಣತಿಗೆ ಹೇಳ್ದ. ಪುಣ್ಯಾತ್ಮರೇ, ಗಂಡ ಹೆಂಡ್ರು ಕೂಡ್ಕೊಂಡು ಏನ್ ಮಾಡಿದ್ರು ಬಂದಿರ್ತಕ್ಕಂತ ಪಾಂಡುರಂಗನ ಭಕ್ತರಿಗೆ ನಂದೋಣ ಹಾ ಹೋಳಿಗೆ ಹಾಲ ಬೆಲ್ಲ ಅಂತಕ್ಕಂಥದ್ದು ಎಲ್ಲಾ ಕಲಸಿ ಹೋಳಿಗೆ ಮಾಡಿ ಹಾ ಹಾ ಅವರಿಗೆ ಊಟಕ್ಕೆ ಕೊಟ್ರು. ಹೌದು ಹೌದು ಮುಂಜಾನೆ ಹೊತ್ತು ಹೊಂಡ ಬಳಕ ಪುಣ್ಯಾತ್ಮರೇ ಮಗನ ರುಂಡ ಎಲ್ಲಿತ್ತು? ಎಲ್ಲಿತ್ರಿಪ್ಪ ಮನ್ಯಾಗ ಅಡಿಗೆ ಮನ್ಯಾಗ ನೆಲು ಮ್ಯಾಲಿತ್ತು. ಹೌದು ಹೌದು ಆ ಕಾಲಕ್ಕ ರಾತ್ರಿ ಬಾರಲ್ಲ, ಇಲ್ಲಿ ಶೆಟ್ಟಿ ಸಾವುಕಾರ ವಿಚಾರ ಮಾಡ್ತಾನ. ಏನತ್ತ ಯಾರೋ ಬಂದು ಏಕುಚಿತ ನನ್ನ ದುಕಾನದಲ್ಲಿ 1 ಕಿಲೋ ಬೆಲ್ಲ, 1 ಕಿಲೋ ಬ್ಯಾಳಿ, 1 ಕಿಲೋ ಹಿಟ್ಟ ಹಾ ಹಾ ಕಳು ಮಾಡಿದಾಗ ಕಳವು ಮಾಡ್ಕೊಂಡು ಹೋಗ್ಯಾರ. ಈ ಜೀವ ಹೊಡೆದಾರಪ್ಪ ತಿಕ್ಕಿದ್ರೆ ಈ ಜೀವಕ್ಕ ಹಾ ಹಾ ಎಲ್ಲಿ ನನ್ನ ಅಪರಾಧ ನನ್ನ ಮೇಲೆ ಬರ್ತಾನಂತ ತಿಳ್ಕೊಂಡು ಏನ್ ಮಾಡ್ದ ಅದೇ ರಾತ್ರಿ ಬಾರದಾಗ ಕಮಲದಾಸನ ದೇಹ ತಗೊಂಡು ಅಗಿಶ್ಯಾಗ ತಂದು ಕಟ್ಟಿದ್ದ. ಹೌದು ಹೌದು ಅದೇ ರಾತ್ರಿ ಬಾರದಾಗ ಕಮಲದಾಸನ ದೇಹ ತಂದು ಅಗಿಶ್ಯಾಗ ತಂದು ಕಟ್ಟಿದ್ದ. ಪುಣ್ಯಾತ್ಮರ ಮಗನ ರುಂಡ ಎಲ್ಲದ? ಎಲ್ಲಿದಾರಿಪ್ಪ ಮನ್ಯಾಗ ನೆಲು ಮ್ಯಾಗದ ನಂದುವಣ್ಣ. ಹೌದು ಹೌದು ಹೊತ್ತು ಹೊಡೆತು ಪುಣ್ಯಾತ್ಮರೇ ಪಾಂಡುರಂಗನ ದಿಂಡೆ ತಯಾರಾಯ್ತು. ನಾವು ಮುಂದೆ ಸಾಗಿಕೊಂಡು ಪಂಡರಿಪುರಕ್ಕೆ ಹೋಗ್ತೀವಿ. ನಿಮ್ಮ ಮನ್ಯಾಗ ನಿಮ್ಮ ಮನಿ ಹಾಲು ಉಕ್ಕದಂಗ ಹಾಲು ಉಕ್ಕಲಿ ಎತ್ತಿ ಹೇಳಿ ಕಬೀರದಾಸಗ ಅವನ ಹೆಂಡತಿಗೆ ಆಶೀರ್ವಾದ ಮಾಡಿ ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ 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 ಪಾಂಡುರಂಗನ ವಿಠ್ಠಲ ಟಾಳಿ ಹೊಡ್ಕೋತು ಪಾಂಡುರಂಗನ ಸ್ಮರಣೆ ಮಾಡ್ಕೋತು. ಹಾ ಹಾ ಭಕ್ತರು ಸಾಗಿದ್ರು. ಕಾಶಿ ಪಟ್ಟಣದಾಗ ಹೋಗ್ಬೇಕಂತ ತಿಳ್ಕೊಂಡು ಅಗಿಶ್ಯಾಗ ಹೈದು ಹೊಂಟ್ರು. ಪುಣ್ಯಾತ್ಮರೇ, ಕಮಲದಾಸನ ದೇಹ ರುಂಡ ಇಲ್ಲಾರ ಎದ್ದು ಟಾಳಿ ಹೊಡ್ತಿತ್ತ. ಹೌದು ಹೌದು ಕಮಲದಾಸನು ರುಂಡ ಇರ್ಲಾರ ಎದ್ದು ದೇಹ ಟಾಳಿ ಹೊಡಿತಿತ್ತ. ಪುಣ್ಯಾತ್ಮರೇ, ಆ ಕಾಲಕ್ಕ ಕಾಶಿ ಪಟ್ಟಣಕ್ಕೆ ಹೋಗುವಂತ ಭಕ್ತರು ವಿಚಾರ ಮಾಡ್ತಾರ, ಏನತ್ತ ಈ ದೇಹಕ್ಕರೆ ರುಂಡ ಇಲ್ಲ. ಹೌದು ಹೌದು ನಾವ್ರೆ ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ಅಂತ ಟಾಳಿ ಹೊಡಿಲಿಗತ್ತೀವಿ. ಈ ದೇಹ ಯಾವ್ದು ಟಾಳಿ ಹೊಡಿಲಿಗತ್ತಪ್ಪ ಅಂತ ಕೇಳಿದ್ರ ಈ ದೇಹ ಯಾರ್ದ ಅಂತೇಳಿ ಅಗಿಶ್ಯಾಗ ಕೇಳದ ಬಳಕ ಏನ್ ಹೇಳ್ತಾರಿಪ್ಪ ಮುಂದ ಕಬೀರ ದಾಸ್ ಒಂದು ಮಾತು ಹೇಳ್ತಾನ. ಏನತ್ತ ಈ ದೇಹ ಯಾರ್ದು ಇಲ್ಲ ಭಗವಂತ, ಹೌದು ಈ ದೇಹ ನನ್ನ ಮಗನ ಕಮಲದಾಸನದ, ಈ ರುಂಡ ಈ ಮಗನ ನನ್ನ ಮನ್ಯಾಗ ನೆಲು ಮ್ಯಾಲದ. ಹೌದು ಹೌದು ಎಲ್ಲಿ ನಾವು ಕಳ್ತನ ಮಾಡಿದ ಶೆಟ್ಟಿ ಸಾವುಕಾರ ಗೊತ್ತಾದ ಮಾತು ತಿಳ್ಕೊಳ್ಳೋ ನನ್ನ ಮಗನ ರುಂಡ ಹೊಡ್ಕೊಂಡು ತಂದ್ರೆ ನಮ್ಮ ಮನ್ಯಾಗ ಇಟ್ಟಿನ ಗೊತ್ತಾಗಬಾರ್ದತ್ತೇಳಿ ನನ್ನ ಮಗನ ದೇಹ ಎದ್ದು ಟಾಳಿ ಹೊಡ್ಲಿಗತ್ತ ಅಂತ ಹೇಳ್ದ ಬಳಕ ಏನಾಯ್ತ್ರಿಪ್ಪ ಮುಂದ ಪಾಂಡುರಂಗನ ದಿಂಡೆ ಪಾಂಡುರಂಗನ ಭಕ್ತರು ಕಬೀರದಾಸಗೊಂದು ಮಾತು ಹೇಳ್ತಾರ. ಏನತ್ತ ಕಬೀರದಾಸ, ಹೌದು ಇವತ್ತಿನ ದಿನ ನಿನ್ನ ಮನ್ಯಾಗ ನಾವು ಊಟ ಮಾಡಿ ಹೋಗಿದಪ್ಪ ಅಂತ ಕೇಳಿದ್ರ ಪಾಂಡುರಂಗ ಇದ್ದಿದ್ದೆ ಈ ಭೂಮಿ ತಲೆ ಮೇಲೆ ಕರೆ ಆಗಿತ್ತಪ್ಪ ಅಂತ ಕೇಳಿದ್ರ ನಿನ್ನ ಮಗನಿಗೆ ಸತ್ತಿರ್ತಕ್ಕಂಥ ಮಗನಿಗೆ ಹಾ ಜೀವಂತ ಮಾಡ ಈ ಊರನ್ನು ಹೋಗ್ತೀವಿ, ನಿನ್ನ ಮಗನ ರುಂಡ ತಗೊಳ್ಬಾ ಅಂತ ಹೇಳ್ದ. ಪುಣ್ಯಾತ್ಮರಿ, ಹೌದು ಹೌದು ಅವಾಗ ಏನ್ ಮಾಡಿದ್ರಿಪ್ಪ ಕಬೀರ? ಆ ಕಾಲಕ್ಕ ಕಬೀರದಾಸ್ ಓಡ್ಕೋತ ಕಮಲದಾಸನ ಮಗನ ರುಂಡ ತಗೊಂಡಿ ಎಲ್ಲಿ ಬಂದ ತಂದಿ ಇವತ್ತಿನ ದಿನ ಮಗನ ದೇಹಕ್ಕೆ ತಂದು ಹಚ್ಚದ. ಪುಣ್ಯಾತ್ಮರೇ, ಹೌದು ದೇಹಕ್ಕೆ ತಂದು ಹಚ್ಚದ ಬಳಕ ಪಾಂಡುರಂಗನ ಭಕ್ತರು ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ 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 ಪಾಂಡುರಂಗ ವಿಠ್ಠಲ ಅಂತ ಹೇಳಿ ಹಾ ಮಗನ ಹೆಣದ ಸುತ್ತ ಹೊಡಿತಿತ್ತು. ಅವ್ರ ಹೆಣದ ಸುತ್ತ ಹೊಡೆಯುವಂತ ಸಮಯದಾಗ ಅವ್ರ ಸಂಗಟ ಮಗನ ದೇಹನು ಎದ್ದು ಸುತ್ತ ಹೊಡೆದು ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ಅಂತ ಕೂಗಿ ಕೂಗಿ ವಿಠ್ಠಲನ ಹೆಸರು ಕರಿತಿತ್ತ. ಹೌದು ಹೌದು ಇದು ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ ಇವತ್ತ ನಾವ್ ಬಿ ಸಂಸಾರಿಕ ಇದ್ದೀವಿ, ನೀವು ಬಿ ಸಂಸಾರಿಕ ಇದ್ದೀರಪ್ಪ ಅಂತ ಕೇಳಿದ್ರ ಹಾ ಸಂಸಾರ ಮಾಡಿದ್ರೆ ಹೆಂಗ ಮಾಡ್ಬೇಕು ನಂದೋಣ ಅಂತ ಕೇಳಿದ್ರ ಹೆಂಗ್ ಮಾಡ್ಬೇಕ್ರಿಪ್ಪ? ಚಿಕ್ಕು ಹಣ್ಣಿನಾಗ ಇದ್ದಿರ್ತಕ್ಕಂಥ ಬೀಜದಂಗ ಸಂಸಾರ ಮಾಡಬೇಕು. ಹೌದು